ಈ ಪ್ರಪಂಚದಲ್ಲಿ ಸಕ್ಸಸ್ಫುಲ್ ಜನ ಯಾರಿದ್ದಾರೆ ಅವರು ಬೆಳಿಗ್ಗೆ ಬೇಗನೆ ಎದ್ದೇಳ್ತಕ್ಕಂಥವ್ರು. ಸೊ ಸ್ನೇಹಿತರೆ, ನಾವು ಚಿಕ್ಕ ವಯಸ್ಸಿಂದನೂ ನೋಡಿರ್ತೀವಿ, ಈ ನಾವು ಜೀವನದಲ್ಲಿ ಏನನ್ನ ಸಕ್ಸಸ್ ಮಾಡಬೇಕು, ಜೀವನದಲ್ಲಿ ಸಕ್ಸಸ್ ಆಗಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅಂದರೆ ಬೆಳಿಗ್ಗೆ ಬೇಗನೆ ಎದ್ದೇಳಬೇಕು. ಸೊ ಇದರಲ್ಲಿ ಅಂಥದ್ದು ಏನಿದೆ ಅನ್ನೋದಾದರೆ, ಬೆಳಿಗ್ಗೆ ಬೇಗನೆ ಎದ್ದೇಳೋದ್ರಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ. ಸೊ ಬೆಳಿಗ್ಗೆ ಬೇಗನೆ ಹೇಳ್ತಕ್ಕಂತಹ ಹೇಳಕ್ಕೆ ಆಗಲ್ಲ ಅಂಥವ್ರು ಏನಾದ್ರು ಇದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಯಾಕಂದರೆ ಬೆಳಿಗ್ಗೆ ಬೇಗ ಹೇಳ್ತಕ್ಕಂತಹ ಕೆಲವೊಂದು ಬೆಸ್ಟ್ ಟಿಪ್ಸ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಲೆಟ್ಸ್ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶೋಧ ಆರ್. ಸೆಕೆಂಡ್ ಪ್ರಯೋಜನ ಏನಂತ ಅಂದರೆ ಇನ್ಕ್ರೀಸ್ ಕಾನ್ಸಂಟ್ರೇಷನ್. ಸ್ನೇಹಿತರೆ, ಅಂದರೆ ನಿಮ್ಮ ಕಾನ್ಸಂಟ್ರೇಷನ್ ಅನ್ನೋ ಪವರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ಬ್ರಾಹ್ಮಿ ಮುಹೂರ್ತ ಅಂದರೆ ನಿಮ್ಮ ಬೆಳಗಿನ ಸಮಯ ಏನಿದೆ 4 ರಿಂದ 5 ಗಂಟೆ ಸಮಯ ಇದೆಯಲ್ಲ ಸ್ನೇಹಿತರೆ, ಇದನ್ನು ಬ್ರಾಹ್ಮಿ ಮುಹೂರ್ತ ಸಮಯ ಅಂತ ಕರೀತಾರೆ. ಈ ಸಮಯದಲ್ಲಿ ನಾವು ಯಾವುದೇ ಒಂದು ಕೆಲಸವನ್ನು ಕೈಗೊಂಡ್ರೂ ಕೂಡ ಅದು ಸಕ್ಸಸ್ಫುಲ್ ಆಗೋದಂತೂ ಶತಸಿದ್ಧ. ಸೊ ಈ ಸಮಯದಲ್ಲಿ ನಿಮ್ಮ ಮೈಂಡ್ ತುಂಬ ಪಾಸಿಟಿವ್ ಆಗಿ, ತುಂಬ ಆ್ಯಕ್ಟಿವ್ ಆಗಿರುತ್ತೆ ಮತ್ತು ಶಾಂತವಾಗಿರುತ್ತೆ. ಸೊ ತುಂಬ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಈ ಸಮಯದಲ್ಲಿ ಯಾವುದನ್ನು ಕೂಡ ನೆನ್ಪಿಟ್ಕೊಳ್ಳಲು ತುಂಬ ಉಪಯುಕ್ತ ಆಗುತ್ತೆ. ಸೊ ನೀವೇನಾದರೂ ಓದೋ ಫೋಕಸಲ್ಲಿದ್ದರೆ ಅಥವಾ ಸ್ಟೂಡೆಂಟ್ ಆಗಿದ್ದರೆ ಈ ಬೆಳಗಿನ ಸಮಯದಲ್ಲಿ ಓದಿದ್ರೆ ತುಂಬಾ ನೆನ್ಪಿಟ್ಕೊಳ್ಬೋದು. ಹಾಗಾಗಿ ಈ ಸಮಯದಲ್ಲಿ ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರಯೋಜನ ಏನಂತ ಅಂದರೆ ಡಿಸ್ಟರ್ಬೆನ್ಸ್ ಇರೋಲ್ಲ. ಸ್ನೇಹಿತರೆ, ಈ ಡಿಸ್ಟರ್ಬೆನ್ಸ್ ಅಂತ ಅಂದರೆ ನಾವು ಪ್ರತಿನಿತ್ಯ ಕೆಲಸ ಮಾಡುವಾಗ, ಯಾವುದೇ ರೀತಿ ಕೆಲಸನ ಮಾಡುವಾಗ ತುಂಬ ರೀತಿ ಡಿಸ್ಟರ್ಬೆನ್ಸ್ನ ಫೇಸ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಕೆಲಸ ಮಾಡ್ತಾ ಇರುವಾಗ ಯಾವುದೇ ಅಥವಾ ಕಾಲ್ ಅಥವಾ ಮೆಸೇಜ್ ಬರ್ಬೋದು. ಅದು ನಾವು ಏನೋ ಥಿಂಕ್ ಮಾಡ್ತಾ ಇರ್ತೀವಿ, ನಮ್ಮ ಮನಸ್ಸು ಏನೋ ಓಡ್ತಾ ಇರುತ್ತೆ. ಈ ಕಾರಣಗಳಿಂದಾಗಿ 2 ಗಂಟೆನಲ್ಲಿ ಮುಗಿಯೋ ಕೆಲಸ 4 ಗಂಟೆ ಆಗುತ್ತೆ. ಆದರೆ ಅದೇ ಬೆಳಗ್ಗೆ ನೀವು ಎದ್ದಾಗ ಈ ಸಮಯ ಉಲ್ಟಾಗಿರುತ್ತೆ. ಇದು ಡಿಸ್ಟರ್ಬೆನ್ಸ್ ಇರಲ್ಲ. ಯಾಕಂದರೆ ಮ್ಯಾಕ್ಸಿಮಮ್ ಜನ ಈ ಸಮಯದಲ್ಲಿ ಮಲಗಿರ್ತಾರೆ. ಯಾವುದೇ ರೀತಿ ನಿಮಗೆ ಕಾಲ್ ಅಥವಾ ಮೆಸೇಜ್ ಬರಲ್ಲ, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಲ್ಲ. ನಿಮ್ಮ ಮೈಂಡ್ ತುಂಬ ಶಾಂತವಾಗಿರುತ್ತೆ, ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಸೊ ಈ ಸಮಯದಲ್ಲಿ ನಿಮ್ಮ ಗೋಲ್ನನ್ನು ಕಾನ್ಸಂಟ್ರೇಷನ್ ಮಾಡಿ ಸಕ್ಸಸ್ಫುಲ್ ಮಾಡ್ಬೋದು. ಸೊ ನೀವು ಈ ಮಾಡೋ 2 ಗಂಟೆ ಕೆಲಸ ಬೆಳಿಗ್ಗೆ 4 ಗಂಟೆನ ಸೇವ್ ಮಾಡ್ಬೋದು. ನೆಕ್ಸ್ಟ್ ಬಂದು ಪಾಸಿಟಿವಿಟಿ. ನೀವು ಯಾವಾಗ ಬೆಳಿಗ್ಗೆ ಬೇಗ ಎದ್ದು ಶುರು ಮಾಡ್ತೀರಾ, ನಿಮ್ಮ ಫೋಕಸ್ ಕಡೆ ಗಮನ ಕೊಡಲು ಶುರು ಮಾಡ್ತೀರಾ, ನಿಮ್ಮ ಕೆಲಸದ ಕಡೆ ಗಮನ ಕೊಡಲು ಶುರು ಮಾಡ್ತೀರಾ, ನಿಮ್ಮಲ್ಲೇ ಪಾಸಿಟಿವ್ ಬರುತ್ತೆ. ನಿಮ್ಮ ಮೈಂಡ್ನಲ್ಲಿ ಪಾಸಿಟಿವಿಟಿ ಥಾಟ್ಸ್ ಬರಲು ಶುರು ಆಗುತ್ತೆ. ನಿಮಗೆ ನಿಮ್ಮ ಮೇಲೆ ಒಂದು ಪಾಸಿಟಿವಿಟಿ ಫೀಲ್ ಸ್ಟಾರ್ಟ್ ಆಗುತ್ತೆ. ನಾವು ಇತರರಿಗಿಂತ ಮೇಲು ಅನ್ನೋದು ತುಂಬ ಫೀಲ್ ನಿಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಪ್ರಯೋಜನ ಬಂದು ಲವ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವೇ ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಂದರೆ ನೀವು ಯಾವಾಗ ಬೆಳಿಗ್ಗೆ ಬೇಗ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ಗೋಲನ್ನು ರೀಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನಿಮಗೆ ನಿಮ್ಮಲ್ಲೇ ಒಂದು ಗರ್ವ ಉಂಟಾಗುತ್ತೆ. ನೀವು ಇತರರಿಗಿಂತ ನಾನೇ ಇಂಪ್ರೂವ್ಮೆಂಟ್ ಕಾಣ್ತಿದ್ದೆ, ನನ್ನಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದು ಒಂದು ಗರ್ವ ಬರುತ್ತೆ. ಸೊ ಇತರಿಗೆ ಹೋಲಿಸ್ಕೊಂಡ್ರೆ ನನ್ನ ಗೋಲ್ನ ಅತಿ ಬೇಗ ನಾನು ರೀಚ್ ಮಾಡ್ಬೋದು ಅಂತ ಹೇಳಿ ತುಂಬ ಕಾನ್ಫಿಡೆಂಟ್ ಆಗಿ, ತುಂಬ ಆತ್ಮವಿಶ್ವಾಸವಾಗಿ ನಿಮ್ಮನ್ನೇ ನೀವು ಪ್ರೀತಿಸ್ತಾ ಹೋಗ್ತೀರಾ. ನೆಕ್ಸ್ಟ್ ಪ್ರಯೋಜನ ಬಂದು ಫೀಲ್ ಎನರ್ಜೆಟಿಕ್. ನೀವು ಬೆಳಿಗ್ಗೆ ಬೇಗ ಎದ್ದು ನಿಮ್ಮ ಗೋಲ್ ಕಡೆ ಗಮನ ಕೊಟ್ಟಾಗ ನಿಮ್ಮಲ್ಲಿ ಎನರ್ಜೆಟಿಕ್ ಫೀಲ್ ಆಗುತ್ತೆ. ಸೊ ಬೆಳಿಗ್ಗೆ ಬೇಗ ಹೇಳೋದ್ರಿಂದ ನಮ್ಮ ಬ್ಲಡ್ ಶುಗರ್ ಕಂಟ್ರೋಲ್ನಲ್ಲಿರುತ್ತೆ. ಸೊ ಬೆಳಿಗ್ಗೆ ಬೇಗ ಎದ್ದು ನಿಮ್ಮ ಗೋಲ್ ಕಡೆ ಗಮನ ಕೊಡ್ತಾ ಇದ್ದಾಗ ನಮ್ಮ ಮೈಂಡ್ ತುಂಬ ಕಾಮ್ ಆಗಿ, ತುಂಬ ಪಾಸಿಟಿವ್ ಆಗಿ, ನಮ್ಮ ಮೈಂಡ್ ತುಂಬ ಆತ್ಮವಿಶ್ವಾಸವಾಗಿರುತ್ತೆ. ಸೊ ಇಚ್ಛಾಶಕ್ತಿಗಳು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಕಾನ್ಫಿಡೆನ್ಸ್ ಅನ್ನೋದು, ಕಾನ್ಸಂಟ್ರೇಷನ್ ಅನ್ನೋದು ತುಂಬ ಹೆಚ್ಚುತ್ತಾ ಹೋಗುತ್ತೆ. ಸೊ ಈ ಸಮಯದಲ್ಲಿ ನೀವು 2 ಗಂಟೆ ಮಾಡ್ತಕ್ಕಂಥ ಕೆಲಸ 4 ಗಂಟೆಗೆ ಸಮ ಆಗಿರಲು ಸಾಧ್ಯ ಆಗುತ್ತೆ. ಇದೆಲ್ಲ ತುಂಬ ಆತ್ಮವಿಶ್ವಾಸದಿಂದ ಇದ್ದು, ತುಂಬ ಅಟ್ರಾಕ್ಟಿವ್ ಆಗಿದ್ದು, ಈ ಎಲ್ಲ ಅಭ್ಯಾಸಗಳನ್ನು ನೀವು ರೂಢಿಸ್ಕೊಂಡಿದ್ದೆ ಆದರೆ ಆ ಅಂಶಗಳು ಜನಗಳನ್ನ ನಿಮ್ಮನ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಹೇಳೋದಕ್ಕೆ ಕೆಲವೊಂದಷ್ಟು ಪ್ರಯೋಜನಗಳು. ಸೊ ನಾನು ವಿಡಿಯೋ ಫಸ್ಟಲ್ಲಿ ಹೇಳಿದ್ದೆ, ಬೆಳಿಗ್ಗೆ ಬೇಗನೆ ಹೇಳೋದಕ್ಕೆ ಆಗೋದೇ ಇಲ್ಲ ಅನ್ನೋರಿಗೆ ನಾನೊಂದು ಬೆಸ್ಟ್ ಟಿಪ್ಸ್ನ ಹೇಳ್ತೀನಂತ. ಆ ಟಿಪ್ಸ್ ಏನು ಗೊತ್ತಾ? ಸೊ ನೀವು ಬೆಳಿಗ್ಗೆ ಬೇಗನೆ ಎದ್ದೇಳಬೇಕು ಅನ್ನೋದನ್ನು ಆವತ್ತು ರಾತ್ರಿಯೇ ಬರೆದು ಇಟ್ಬಿಡಿ. ಸೊ ಇದು ನೀವು ಬೆಳಿಗ್ಗೆ ಬೇಗ ಹೇಳೋದಕ್ಕೆ ಒಂದು ವ್ಯಾಲ್ಯೂಯೇಬಲ್ ರೀಸನ್ ಆಗುತ್ತೆ. ಸೊ ನೀವು ಬೆಳಿಗ್ಗೆ ರಾತ್ರಿ ಮಲಗ್ತಕ್ಕಂತಹ ಟೈಮನ್ನು ಪರ್ಫೆಕ್ಟ್ ಎಕ್ಸಾಕ್ಟಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವು 9 ಗಂಟೆ ಅಥವಾ 10 ಗಂಟೆಗೆ ಮಲಗಬೇಕಂತ ಫಿಕ್ಸ್ ಆಗಿದ್ರೆ ಆ 1 ನಿಮಿಷನೂ ಕೂಡ ವೇಸ್ಟ್ ಮಾಡಬೇಡಿ. ಸೊ ಆ 1 ಗಂಟೆ ನೀವು ಮಲಗೋಕ್ಕಿಂತ ಮುಂಚೆ 1 ಗಂಟೆ ಯಾವುದೇ ರೀತಿ ಸ್ಕ್ರೀನ್, ಇಂಟರ್ನೆಟ್ನ ಯೂಸ್ ಮಾಡಬೇಡಿ. ಆ 1 ಗಂಟೆ ನಿಮ್ಮ ಮೈಂಡ್ಗೆ ಟ್ರೈನ್ ಮಾಡಿ, ನಾನು ಬೆಳಿಗ್ಗೆ ಬೇಗ ಎದ್ದೇಳಬೇಕಂತ. ಮತ್ತು ಒಂದು ಅಲಾರಮ್ನ ಸೆಟ್ ಮಾಡ್ಕೊಳ್ಳಿ. ಅಲಾರಮ್ ನಿಮಗೆ ಇರಿಟೇಷನ್ ಆಗಿರಬೇಕು. ಅಂದರೆ ನೀವು ಅಲಾರಮ್ ಇಟ್ಟ ತಕ್ಷಣ ಅದನ್ನು ಆಫ್ ಮಾಡೋದಕ್ಕೆ
ಹತ್ತಿರ ಆಗಬಾರ್ದು. ಐ ಮೀನ್ ದೂರ ಇಟ್ಟು ಮಲ್ಕೊಳ್ಳಿ ಫೋನ್ನ. ಆವಾಗ ಅಲಾರಾಮ್ನ ಆಫ್ ಮಾಡಲಿಕ್ಕೆ ಅಂತ ಹೋಗ್ತೀರಾ, ಆವಾಗ ಒಂದು ಲೋಟ ನೀರು ಕುಡಿದು ಮುಖನ ತೊಳ್ಕೊಳ್ಳಿ. ಇಷ್ಟೂ ಆಗಲ್ಲ ನನಗೆ, ಇಷ್ಟು ಎಲ್ಲ ಮಾಡಿದ್ರೂ ನನಗೆ ಬೆಳಿಗ್ಗೆ ಬೇಗನೆ ಎದ್ದೇಳೋಕ್ಕಾಗಲ್ಲ ಅಂದರೆ ಲಾಸ್ಟು ನೀವು ಮಲಗಬೇಕಾದ್ರೆ ಒಂದು ಲೋಟ ನೀರನ್ನು ಕುಡೀರಿ. ಸೊ ಆ ಒಂದು ಲೋಟ ನೀರು ಕುಡಿದ್ರೆ ನಿಮ್ಮ ಹೊಟ್ಟೆನಲ್ಲಿ ಯೂರಿಂಗ್ ಟೈಟಾಗಿ ನೀವು ಆವಾಗ ಎದ್ದೇಳೋ ಹಾಗೆ ಮಾಡುತ್ತೆ. ಆವಾಗ ಎದ್ದು ನಿಮ್ಮ ಮುಖನ ತೊಳೆದು ಒಂದು ಲೋಟ ನೀರನ್ನು ಕುಡಿಬೇಡಿ. ಸೊ ಇಷ್ಟಾಗಿತ್ತು, ನೀವು ಬೆಳಗ್ಗೆ ಎದ್ದು ಇಷ್ಟೆಲ್ಲ ಪ್ರಯೋಜನ ಪಡ್ಕೊಂಡು ನಿಮ್ಮ ಜೀವನದ ಗೋಲನ್ನು ಸಕ್ಸಸ್ಫುಲ್ ಮಾಡ್ಕೋಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳಿತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ಒಳ್ಳೆಯ ವಿಷಯದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.